ಹಾಯ್ ಫ್ರೆಂಡ್ಸ್, ಮುದ್ದು ಮನಿಗಂಟ ಬ್ಲಾಗಿಗೆ ಸ್ವಾಗತ. ನಾ ಈ ವಿಡಿಯೋದೊಳಗೆ ದೀಪಾವಳಿಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೀನಿ. ಸ್ವಲ್ಪ ಲೈಟ್ ಡೆಕೋರೇಷನ್ನು ಮತ್ತು ಪರದೆ ಸ್ಟ್ಯಾಂಡ್ ಹಾಕಿಸಿ ಕಂಪ್ಲೇಂಟ್ ಕೊಟ್ಟಿದ್ದು ಬಂದು ಹಾಕಿ ಹೋದ್ರು. ಅದನ್ನು ಸ್ವಲ್ಪ ನನ್ನ ಮಗಳು ವಾಲ್ ಪೇಂಟ್ ಮಾಡಿಲ್ಲ, ಅದನ್ನು ಯಾವ ಥರ ನಿಮ್ಮ ಜೊತೆ ಶೇರ್ ಮಾಡೀನಿ ಅಂತ. ನಮ್ಮ ಮನೆಯವ್ರು ಒಂದು ಗಣಪತಿ ತೊಗೊಂಡಿದ್ದು ಮೂರ್ತಿ, ಅದನ್ನ ಹಾಕಿದ್ದೀವಿ. ಮತ್ತು ಒಳ್ಳೆ ಇವು ಭಾಳ ದಿವಸದಿಂದ ನಮ್ಮ ಮನೆಯವ್ರ ಫ್ರೆಂಡ್ ತಂದು ಕೊಟ್ಟಿದ್ದು ಕಪ್ ಚಿಪ್ಪಿನ ಪಡ್ದೆ, ಅದನ್ನ ಹೈದ್ರಾಬಾದ್ನಾಗ ಇದ್ದಾಗ ಹಾಕಿದ್ದೀವಿ. ಇಲ್ಲಿ ಬಂದ ಮೇಲೆ ಹಾಕಿರಲಿಲ್ಲ, ಈಗ ದೀಪಾವಳಿಗೆ ಹಾಕೋಣಂತ ತೆಗ್ದೀವಿ. ಯಾವ ಥರ ಇತ್ತಂತ ನೋಡಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಹೊಳೆ ನಾನು ಇದ್ರೊಳಗೆ ಪಾಲಕ್ ರೈಸನ್ನು ನಿಮ್ಮ ಜೊತೆ ರೆಸಿಪಿನೂ ಶೇರ್ ಮಾಡೀನಿ. ಹೆಂಗಿತ್ತಂತ ಕಮೆಂಟ್ನೊಳಗೆ ಹೇಳ್ರಿ. ನೀವು ಒಂದ್ಸಲ ಇಷ್ಟ ಆದ್ರೆ ರೆಸಿಪಿ ಟ್ರೈ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ನಮ್ಮ ಮನೆಯವರು ಹಾಕಕತ್ತಾರೆ. ಓಕೆ, ಪರದೆ ಸ್ಟ್ಯಾಂಡ್ ಇರಲಿಲ್ಲ, ಹಾಕಿಸಿರ್ತೀವಿ. ಈಗ ಪರದೆ ಹಾಕಾಕತ್ತೀವಿ ನೋಡ್ರಿ. ನಮ್ಮ ಮನೆಯವರು ಹಾಕಾಕತ್ತಾರೆ. ಈಗೆಲ್ಲ ನಾಳೆಗೆ ದೀಪಾವಳಿ ಐತಿ, ಸೋಮವಾರ. ಹಾಗಾಗಿ ಇವತ್ತಿನ ನೈಟೇ ಎಲ್ಲ ಇದನ್ನೆಲ್ಲ ಹಾಕೋದು. ಸ್ವಲ್ಪ ಕೆಲಸ ಮುಗಿಸಿದ್ರಿಂದ ಬೆಳಿಗ್ಗೆ ಈಜಿ ಆಗುತ್ತೆ, ಮತ್ತು ಕೆಲಸ ಇರುತ್ತೆ ಜಾಸ್ತಿ ಅಂತೇಳಿ ಕೆಟ್ಟ ಎಲ್ಲ ಹಾಕಿದ್ವಿ. ಕಪ್ ಚಿಕನ್ ಪಡೆದೆ ಅಂತೂ ಸೂಪರ್ ಆಗೈತೆ ನೋಡ್ರಿ. ಬಾಕಲ್ ತೋರಣ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳ್ರಿ. ಕಚ್ಚಿಪ್ಪು ಶಂಕನಿಂದ ಮಾಡಿದ್ದಿದ್ದು ಬಾಕಲ್ದು ಚೆಂದ ಅನ್ಸಕ್ತದೆ ನೋಡ್ರಿ. ಈಗ ಎಲ್ಲ ಟೇಬಲಿಗೆ ನಾನು ಒಗೆದು ಹಾಕಿದ್ನ, ಹಾಸಿದ್ವಿ ಎಲ್ಲ. ಈಗ ಅದಕ್ಕೆಲ್ಲ ನೀಟಾಗಿ ಹಾಸಿ ಈಗ ರೆಡಿ ಇಟ್ಟರು ಅಂದರೆ ಬೆಳಿಗ್ಗೆ ಕಸ ಎಲ್ಲ ಹೊಡ್ಕೊಂಡು ಮನೆಗೆ ನೀವು ಒರ್ಸೋಕ್ಕಾಗುತ್ತೆ ಅಂತ ಹೇಳ್ಕೆಟ್ಟ. ಆದರೂ ನನ್ನ ಮಕ್ಕಳೆಲ್ಲ ಮನೆಗೆ ಹೊಲಿಸಿ ಮಾಡಿಟ್ಟಿದ್ರು. ಈಗ ಅದನ್ನೆಲ್ಲ ನೀಟ್ ಮಾಡ್ಕೊಳತ್ತೀನಿ ನೋಡ್ರಿ ಟೇಬಲಿಗೆ. ಮತ್ತು ಸರ್ವಿಸಿನೊಂದು ಟ್ರಂಕ್ ಇತ್ತು, ಆ ಟ್ರಂಕಿಗೆ ಇನ್ನೇನೆಲ್ಲ ಹೊಚ್ಚು ಇರ್ತಾವೆ, ಅವನ್ನೆಲ್ಲ ಈಗ ಹೊಚ್ಚಿಟ್ನಿ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಪಟ ಕಸ ಎಲ್ಲ ಹುಡ್ಕೊಂಡು ರೆಡಿ ಮಾಡ್ಬೋದಂತ ಮಾಡತ್ತೀನಿ. ನನ್ನ ಮಕ್ಕಳು ನೋಡಿಲ್ಲ ಆಟ ಆಡತ್ತಾರೆ, ಟಿ ವಿ ಹಚ್ಚಾರ, ಟಿ ವಿ ನೋಡತ್ತಾರೆ. ಫಿಲಮ್ ಬರತ್ತಿತ್ತು, ಹೊಸ ಫಿಲಮ್ ಕೇಕೆ, ಅದನ್ನ ನೋಡ್ಕೊತ ಅವರು ಟೈಮ್ ಪಾಸ್ ಮಾಡತ್ತಿದ್ರು. ಹಂಗೆ ಈ ಥರ ಕಾಣತ್ತೆ ನೋಡ್ರಿ ಮನೆ. ನನ್ನ ಮಗಳು ನೋಡ್ರಿ ಬಟರ್ಫ್ಲೈ ಮಾಡ್ಯಾರ ದಿವಾರ್ನೊಳಗೆ. ಸ್ವಲ್ಪ ಅಷ್ಟ ಮಾಡಿದಕ್ಕೆ ಆಕೆಗೆ ಸಾಕಂತೇಳಿ ಕೈ ನುಸಿತಂತ ಸಾಕಂತೇಳಿ ಬಿಟ್ಲು. ಇಲ್ಲಿ ನೋಡ್ರಿ ನನ್ನ ಮಗಳು, ನಾವು ಅಲ್ಲಿ ಕೆಲಸ ಮಾಡತ್ತೀವಿ, ಹೊರಗೆ ಲೈಟ್ ಹಾಕಿದ್ವಿ, ಆ ಚುಚ್ಚು ಕಿತ್ಕೊಂಡು ಹೆಲ್ಮೆಟ್ ನನ್ನ ಮಗಳು ತಲೆಗೆ ಹಾಕೊಂಡು ಇದನ್ನು ಮಾಡತ್ತಾಳು ಕಾರ್ಬಾರ್. ಹೇಳಿದ್ನಲ್ರಿ, ಇದು ಸರ್ವಿಸಿಂದು ಟ್ರಂಕ್. ಇದ್ರ ಮ್ಯಾಗ ಯಾರು ಬಂದು ಕುಂದ್ರಕ್ಕಾಗುತ್ತೆ ಅಂತೇಳಿ ಗಟ್ಟ ಈ ಥರ ಏನರ ಸ್ವಲ್ಪ ಬೆಡ್ಶೀಟ್ ಅದು ಏನರ ಹಾಸಿದ್ರಿಂದ ನೋಡೋಕ್ಕೂ ಚೆಂದ ಅನಿಸುತ್ತೆ, ಮತ್ತು ಯಾರು ಬಂದು ಕುಂದ್ರಾಕೂ ಅನುಕೂಲ ಆಗುತ್ತೆ ಅಂಥೇಳಿ ಈ ಥರ ಇಲ್ಲೊಂದು ಟ್ರಂಕ್ ಇಟ್ಕೊಂಡಿವಿ. ಅದಕ್ಕೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿವ್ರಿ. ಈಗ ರೆಸಿಪಿ ಶೇರ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ನಿಮ್ಮ ಜೊತೆ. ಯಾವ ಥರ ಇತ್ತಂತ ನೀವು ನನಗೆ ಕಮೆಂಟ್ನೊಳಗೆ ಹೇಳೋದು ಮರಿಬೇಡ್ರಿ. ಇಲ್ಲೇ ನಾನು 2 ಕಪ್ ರೈಸ್ ಮೊದಲ ಮಾಡಿ ಆರಕ್ಕೆ ಇಟ್ಕೊಂಡಿನಿ. ಈಗ ಇಲ್ಲಿ ಇದಕ್ಕೆ ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು, ಒಂದು 2-3 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಅಲ್ಲ ಪೇಸ್ಟ್ ಕುಟ್ಟಿಟ್ಕೊಂಡಿದ್ದು, ಮತ್ತು ಒಳ್ಳೆ ಶೇಂಗಾ ಮತ್ತು ಒಳ್ಳೆ ಉದ್ದಿನ ಬೇಳೆ ತೊಗೊಂಡಿನಿ ರೀ. ಒಂದು ಕಡಾಯಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕೊಂಡು ಈಗ ಉದ್ದಿನ ಬೇಳೆ ಮತ್ತು ಶೇಂಗಾ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಳಕ್ಕೆ ಈಗ ಮಾಡ್ಕೊಳತ್ತೀನಿ ನೋಡ್ರಿ. ಹಾಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಇನ್ನು ಶೇಂಗಾ ಎಲ್ಲ ಕುರ್ಕುರಿ ಅನ್ನೋಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಇದು ಮಕ್ಕಳಿಗೆ ಮುಂಜಾನೆ ಅವ್ರಿಗೆ ಡಬ್ಬಿಗೆ ಹಾಕಿ ಸ್ಕೂಲಿಗೆ ಕಳ್ಸೋಕ್ಕೂ ಮಸ್ತ್ ಚಲೋ ರೆಸಿಪಿ ಇರುತ್ತೆ. ಇದು ಭಾಳ ಟೇಸ್ಟಾಗಿರುತ್ತೆ ಮತ್ತು ಭಾಳ ರಿಚ್ ಪ್ರೋಟೀನ್ ಇದು ರೆಸಿಪಿ. ಇದು ಪಾಲಕ್ನೊಳಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಕ್ಕಳಿಗೆ ಭಾಳ ಯೂಸ್ಫುಲ್ ಆಗುತ್ತೆ. ಮತ್ತು ಅವರು ಗ್ರೀನ್ ಆಗಿರುತ್ತೆ ರೈಸ್ ಇಷ್ಟಪಟ್ಟು ತಿಂತಾರೆ. ಒಳ್ಳೆ ಬರೀ ಒಂದೇ ಥರ ರೈಸ್ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಈ ಥರ ಮಾಡಿಕೊಟ್ರೆ ಅಂದರೆ ವೆರೈಟಿ ಆಫ್ ರೈಸ್ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಈಗ ನಾನು ಶುಂಠಿ ಮತ್ತು ಅಲ್ಲ ಅಂತೀನಿ ನೋಡಿರಿ, ಸಾರಿ, ಇದು ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕಿ ಜಜ್ಜಿಟ್ಕೊಂಡಿದ್ದು ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡೆ. ಈಗ ಸ್ವಲ್ಪ ಉಪ್ಪು, ಅರಿಶಿನ ಪುಡಿನೂ ಹಾಕಿ ಫ್ರೈ ಮಾಡ್ಕೊಳತ್ತೇನೆ. ಇದನ್ನ ಚಲೋ ಅಂತಾಗ ಫ್ರೈ ಆದಮೇಲೆ ನೀವು ಅದನ್ನು ಪಾಲಕ್ ಕುದಿಸಿಟ್ಕೊಂಡಿರ್ತೀರಲ್ಲ
ನಾನು ಮೊದಲ ಪಾಲಕ್ ಕುದಿಸಿಟ್ಕೊಂಡಿದ್ದೆ, ಅದನ್ನೀಗ ಪ್ಯೂರಿ ಮಾಡ್ಕೊಂಡಿನಿ. ಈಗ ಅದನ್ನು ಹಾಕಿ ಸ್ವಲ್ಪ ಕುದಿಸ್ಕೊತೀನಿ. ನಾನು ಏನಂದ್ರೆ ಆಲ್ರೆಡಿ ಪಾಲಕ್ ಕುದಿಸಿದ್ದೈತಿ, ಇದನ್ನೇನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇದ್ರಂದು ಹಸಿ ವಾಸನೆ ಎಲ್ಲ ಹೋಗಿರ್ತೈತಿ. ಇದು ಯಾಕಂದ್ರೆ ಇದು ಮಸಾಲೆ ಒಳಗೆ ಇದು ಚಲೋ ಅಂತೆಗ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳೋಂಗೆ ನಾವು ಜಸ್ಟ್ ಫ್ರೈ ಮಾಡ್ಕೊಂಡ್ರಂದ್ರೆ ಆಯ್ತು ನೋಡಿರಿ. ನಾನು ಸ್ವಲ್ಪ ಇದನ್ನು ಮಸಾಲೆ ಜಾಸ್ತಿನೇ ಮಾಡ್ಕೊಳಕತ್ತೀನಿ, ಅನ್ನ ಸ್ವಲ್ಪ ಕಮ್ಮಿನೇ ಮಾಡ್ಕೊಂತೀನಿ. ನಾನು ಉಳಿದ್ರಂದ್ರೆ ಇದನ್ನೇನಿಲ್ಲ, ನೀವು ಡಬ್ಬಿ ಒಳಗೆ ಹಾಕಿ ಫ್ರಿಜ್ನೊಳಗೆ ಇಟ್ಕೋಬೋದು. 1-2 ದಿನದೊಳಗೆ ನೀವು ಖಾಲಿ ಮಾಡಬೇಕು. ಆದರೆ ನೀವು ಇಟ್ಕೊಳ್ಳೋಂಗೆ ಗೊಜ್ಜು ಏನಾರ ರೆಡಿ ಮಾಡ್ಕೊಂಡ್ರಂದ್ರೆ ಶೇಂಗಾ ಐತೆಲ್ಲ ಹುರಿದು ಸೈಡಿಗೆ ಇಟ್ಕೋಬೇಕು. ಯಾವ ಬೇಕು ಅವಾಗ ಮಿಕ್ಸ್ ಮಾಡಿ ಇಟ್ಕೋಬೇಕು. ಗೊಜ್ಜಿನ ಜೊತೆ ಇಟ್ಟರಂದ್ರೆ ಶೇಂಗಾ ಮೆತ್ತಗಾಗ್ಬಿಡ್ತಾವೆ. ಇದನ್ನ ಚಲೋ ಅಂತ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ಪಾಲಕ್ ರೈಸ್ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ. ರೆಸಿಪಿ ಇಷ್ಟ ಆದ್ರಂದ್ರೆ ನೀವು ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿರಿ, ನಿಮ್ಮ ಮಕ್ಕಳಿಗೂ ಖಂಡಿತ ಇಷ್ಟ ಆಗುತ್ತೆ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಶುಭಾಶಯಗಳು ಹೇಳ್ತೀನಿ. ಈ ವರ್ಷ ನಿಮ್ಗೆ ದೀಪಾವಳಿ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಹಿಂಗತ್ತ ಆಯ್ತು ನೋಡಿರಿ, ಫುಲ್ಲು ಗ್ರೀನ್ ಸೂಪರಾಗಾಯ್ತು. ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ರಿ ನಮಗೂ ಲೈಕ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಈ ಥರ ಆಯ್ತು ನೋಡಿರಿ. ಈ ವರ್ಷ ದೀಪಾವಳಿ ನಿಮ್ಗೆಲ್ಲರಿಗೂ, ನನ್ನ ಚಾನಲ್ ನೋಡಿದವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ. ಆ ಲಕ್ಷ್ಮೀದೇವಿ ನಿಮ್ಗೆ ಸದಾ ಎಲ್ಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನೋಡ್ರಿ ಫ್ರೆಂಡ್ಸ್, ದೇವ್ರ ಹತ್ರ. ನಮ್ಮ ಚಾನಲ್ ಮುಂದೆ ಓಡಲಿ ಅಂತ ಕೇಳ್ಕೊರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.